ಮಾಡಲೇಬೇಕು. ರಹೀಂ ಖಾನ್ ಸಾಹೇಬ್ರಿಗೆ, ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾಡಲೇಬೇಕು. ರಹೀಂ ಖಾನ್ ಸಾಹೇಬ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ರಹೀಂ ಖಾನ್ ಅವರಿಗೆ. ಅಹಿಂದ ನಾಯಕರು ರಹೀಂ ಖಾನ್ ಅವರಿಗೆ ಏನೋ ಮಂತ್ರಿ ಇತ್ತು, ಅದೇ ಮಂತ್ರಿ ನಮ್ಮ ಕಂಟಿನ್ಯೂ ಮಾಡಬೇಕು. ಯಾಕಂದ್ರೆ ಹಲವಾರು TMCಗಳು ಇವತ್ತು CMC ಮಾಡ್ಯಾರ. CMC ಇದೊಂದು ಬೇರೆ ಬೇರೆ ಇಲಾಖೆಲ್ಲ ಇವತ್ತು ಮಹಾನಗರ ಪಾಲಿಕೆ ಆಗ್ಯಾವ, ಭಾಳ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಮತ್ತು ಕಲ್ಯಾಣ ಕರ್ನಾಟಕದಾಗ ಮೈನಾರಿಟಿದಾಗ ಇವರು ಒಬ್ಬರೇರ ಮೈನಾರಿಟಿ ಕಮಿಟಿದಾಗ ನಮಗೆ ಮುಂದಿನ ದಿನಗಳಿಲ್ಲ, ಇವತ್ತು ಭೀ ಇಲ್ಲ, ಆಗೋದು ಭೀ ಇಲ್ಲ, ಯಾವತ್ತು ಭೀ ಒಬ್ಬರೇ ಸಚಿವರ ಅವ್ರಿಗೆ ಮಂತ್ರಿ ಸ್ಥಾನ ತಪ್ಪಬಾರ್ದು. ಮತ್ತು ಮಂತ್ರಿ ಸ್ಥಾನ ಕೊಡಬೇಕು ಡಿ.ಕೆ. ಶಿವಕುಮಾರ್ ಸಾಬ್ರಿಗೆ ಮತ್ತು ಸಿದ್ದರಾಮಯ್ಯ ಸಾಬ್ರು ಸಂಪುಟದಾಗ ಭಾಳ ಒಳ್ಳೆ ಕೆಲಸ ಮಾಡ್ಯಾರ. ಮತ್ತು ಅದಕ್ಕಿಂತ ಮುಂದೆ ಕೇಳಿದಂಗ ಸಚಿವಾಗಿ ಅವರು ಕೆಲಸ ಮಾಡ್ಯಾರ. ನಮ್ಮ ಬೀದರ್ ಜಿಲ್ಲೆದಾಗ 2 ಮಂತ್ರಿ ಇದ್ದೀವಿ, ಅವು 2 ಮಂತ್ರಿ ಕಂಟಿನ್ಯೂ ಆಗಬೇಕು. ನಮಗೆ ರಹೀಂ ಖಾನ್ ಸಾಹೇಬರಿಗೆ ಕಂಟಿನ್ಯೂ ಮಂತ್ರಿ ಮಾಡಿರಿ. ಇದು ಇಲಾಖೆ ಬಿಟ್ಟು ಇನ್ನೊಂದು ಇಲಾಖೆ ನಮ್ಮ ಬೇಡಿಕೆ ಅದ, PW ಇಲಾಖೆ ಕೊಡ್ಬೇಕಂತ ಒಂದು ನಮ್ಮ ಆಕ್ಷೇಪಣೆ ಅದ. PW ಇಲಾಖೆ ಕೊಟ್ಟರೆ ಇನ್ನೊಂದು ಭಾಳ ಅಭಿವೃದ್ಧಿ ಆಯ್ತದ. ಯಾಕಂದ್ರೆ ಹಾಸ್ಪಿಟಲು, ಬೌದ್ಧಿವಾರಗಳು, ಬುದ್ಧ ಮಂದಿರಗಳು, ಹಾಸ್ಪಿಟಲ್ಗಳು, ಶಾಲೆಗಳು, ಇಂಥ ಕಟ್ಟಡಗಳನ್ನ ಭಾಳ ನಮ್ಮ ರಹೀಂ ಖಾನ್ ಸಾಹೇಬರು ಭಾಳಷ್ಟು ಮುಂದಿನ ದಿನಗಳಲ್ಲಿ ಭಾಳ ಬಜೆಟ್ ತರ್ತಾರೆ. ಯಾಕಂದ್ರೆ ಅವರಿಗೆ ಒಂದು ಈಗಾಗಲೇ ಒಂದು ಸಣ್ಣದ ಖಾತೆ ಕೊಟ್ಟಿರಿ, ಆ ಸಣ್ಣದ ಖಾತೆದಾಗೆ ಗೇಟ್ ತೀಸ್ಮಾಕ ಖಾತೆ ಮಾಡಿ ತೋರಿಸ್ಯಾರ. ಇವತ್ತು ಕರ್ನಾಟಕ ಯಾರು ತೋರಿಸಿಲ್ಲ. ಎಷ್ಟೋ ಜಿಲ್ಲೆಗಳದಾಗ ಅವು TMC ಆಗಿದ್ದೆವು, ಇವತ್ತು ಮಾವಕ್ಕೆಲ್ಲ CMC ಮಾಡಿ ಮತ್ತು CMC ಎಲ್ಲ ನಗರ ಪಾಲಿಕೆ ಮಾಡ್ಯಾರ. ಇಂಥ ನಾಯಕ ನಿಮಗೆ ಎಲ್ಲಿ ಸಿಗಲ್ಲ. ಇದು ಒಂದೇ ನಾಯಕ ಅದ, ಇದು ಅಭಿವೃದ್ಧಿ ನಾಯಕ ರಹೀಂ ಖಾನ, ಅವನೇ ಹಣ. ಅವನು ಇಂಥ ನಾಯಕ ಯಾವ ಸಿಗಲ್ಲ. ಒಂದೇನು ಮಾಡಿಲ್ಲ ಅಂದ್ರೆ ಇಡೀ ಕರ್ನಾಟಕದಾಗ ಹೋರಾಟ ಮಾತ್ರ ಕುತ್ತಿಗೆ ಕೊಯ್ಕೊತ್ತೇವು. ಖರೆ ರಹೀಂ ಖಾನ್ಗೆ ಸ್ಥಳ ತಪ್ಪಬಾರ್ದು. ನಮ್ಮ ಆಗ್ರದ PW ಮಂತ್ರಿ ಕೊಡಬೇಕು, ಕೊಡಬೇಕು. ರಹೀಂ ಖಾನ್ ಸಾಹೇಬ್ರೆ ಅಂತಂದ್ರೆ ಬೀದರ್ ಡಿಸ್ಟಿಕ್ದು ಮುಖ್ಯಮಂತ್ರಿಯಾಗಿ ಕೊಡಲೇಬೇಕು ಅಂತಂದು ನಾವು ಇದು ಸ್ಟ್ರೈಕನ್ನು ಮಾಡ್ತಾ ಇದ್ದೇವೆ. ಕಂಪಲ್ಸರಿ ಅವರು ಎಲ್ಲ ಥೈಲಿ ಒಂದು ಕಾಲೇಜಲ್ಲಿ, ಒಂದು ಕ್ಯಾನ್ಸರ್ ಹಾಸ್ಪಿಟಲು, ರೋಡು, ಪ್ರತಿಯೊಂದು ಎಲ್ಲಕ್ಕ ಅವ್ರದ್ದು ಭಾಳ ಹೆಲ್ಪ್ ಮಾಡತ್ತಾರ. ಅದ್ರ ಸಲಕ ಎಲ್ಲ ಗರೀಬರ ಕಡೆಯಿಂದನೂ ಭಾಳ ಹೆಲ್ಪ್ ಆಗಾರ ಅವರು. ಅದಕ್ಕೆ ಅವ್ರ ಕಡೆಯಿಂದ ನಾವು ಇಷ್ಟೊಂದು ಇದು ಮಾಡಿದ್ದೇವೆ. ನಾಳೆ ದಿವಸ ಆದ್ರೂ ಅವರಿಗೆ ಇದು ಕಂಟಿನ್ಯೂ ಮಿನಿಸ್ಟರ್ ಸೀಟ್ ಇರಲಿಲ್ಲ ಅಂತಂದ್ರೂ ಉಪಮುಖ್ಯಮಂತ್ರಿ ಆಗರ ಕೊಡ್ಲೇಬೇಕಂತಂದು ನಮ್ಮ ಮನವಿ ಅದ. ನಾವು ಮನವಿ ಮಾಡ್ತಾ ಇದ್ದೀವಿ. ಒಂದು ಡಿ.ಕೆ. ಶಿವಕುಮಾರ್ ಸರಿಗೆ, ಇವರಿಗೆ ರಾಹುಲ್ ಗಾಂಧಿ ಅವರಿಗೆ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅಂತಂದ್ರೆ ನಾವು ನಮ್ಮ ರಹೀಂ ಖಾನ್ ಸರ್ ಕಡೆದು ಅವ್ರು ಎನಿ ಟೈಮ್ ನಮಗೆ ಒಂದು ರಾತ್ರಿಗೆ ಹೋದ್ರೂ ಒಂದು ಗರೀಬರ ತಾಯಿ ತಂದಿ ಅದ. ಗರೀಬರ ತಾಯಿ ತಂದಿ ಇದ್ದಿನ ಕಡೆಯಿಂದ ನಾವು ಅವ್ರ ಕಡೆಯಿಂದ ಎಷ್ಟಾದ್ರೂ ಹೋರಾಟ ಮಾಡ್ತೀವಿ. ನಾವು ಅಲ್ಲಿ ಬಂದು ಅದನ್ನು ವಿಧಾನಸಭಾದಾಗ ಅದನ್ನು ಬಂದು ನಾವು ಹೋರಾಟ ಮಾಡ್ತೀವಿ. ಅವ್ರ ಕಡೆಯಿಂದ ಅಲ್ಲಿ ಕುಂತು ಅದನ್ನು ಹೋರಾಟ ಮಾಡಿ ಅವ್ರಿಗೆ ಗೆಲ್ಲಿಸ್ಕೊಂಡು ಬರ್ತೀವಿ. ನಾವು ಆದ್ರೆ ಮಿನಿಸ್ಟರ್ ಸೀಟ್ ಕಂಪಲ್ಸರಿ ಇರಲೇಬೇಕು. ಖಾನ್ ಸಾಹೇಬರು ಬೀದರ್ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಹೆಸರು ಅಂತಂದ್ರೆ ರಹೀಂ ಖಾನ್ ಸಾಹೇಬರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಬೀದರ್ನಲ್ಲಿ 4 ಸರ್ತಿ ಅವರು MLA ಆಗಿದ್ದಾರೆ. ಇಲ್ಲಿವರೆಗೆ ಹಿಸ್ಟ್ರಿದಲ್ಲಿ ಇಲ್ಲ, ಯಾರು MLA ಆಗಿಲ್ಲ. ಸೆಕೆಂಡ್ ಬಾರ್ ಇವರು 4 ಸರ್ತಿ ಆಗಿದ್ದಾರೆ. 4 ಸರ್ತಿಯಾಗಿ ಅಭಿವೃದ್ಧಿ ಬಹಳಷ್ಟು ಮಾಡಿದ್ದಾರೆ. ಹಾಸ್ಪಿಟಲ್ ಆಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ರೋಡ್ ಆಗಿರ್ಬೋದು, 100 ಬೆಡ್ ಹಾಸ್ಪಿಟಲ್ಗಳು, ಮತ್ತು DC ಆಫೀಸು, ಕ್ಯಾನ್ಸರ್ ಹಾಸ್ಪಿಟಲ್ ಒಂದು ಹೊಸದು ತಂದಿದ್ದಾರೆ. ಅವ್ರ ಅಭಿವೃದ್ಧಿ ಹೆಸರೇ ರಹೀಂ ಖಾನ್ ಅಂತ ಬೀದರ್ನಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಜನರು. ಎಲ್ಲ ಜನರು ಪ್ರೀತಿ ಮಾಡ್ತಾರೆ ಅವ್ರಿಗೆ. ಒಂದೇ ಕಾಸ್ಟ್ದವರು ಅವ್ರ ಜೊತೆ ಇಲ್ಲ, ಎಲ್ಲ ಜಾತಿ ಜನಾಂಗಕ್ಕೆ ತಗೊಂಡು ನಡೆಯುವಂಥ ನಾಯಕರು ಯಾರು ಇದ್ದಾರೆ ರಹೀಂ ಖಾನ್ ಸಾಹೇಬ್ರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರಂಥ ನಾಯಕರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅವ್ರೇನು ಮಂತ್ರಿ ಸ್ಥಾನ, ನಗರಸಭೆ ಮಂತ್ರಿ ಸ್ಥಾನ ಕೊಟ್ಟಿದ್ರು, ಕಂಟಿನ್ಯೂ ಮಾಡ್ಬೇಕಂತಂದು ನಮ್ದು ಎಲ್ಲರ ಇಲ್ಲಿ ಬೀದರ್ ಜಿಲ್ಲೆದ ಅಪೇಕ್ಷೆ ಇದೆ. ಅವ್ರಿಗೆ ಕಂಟಿನ್ಯೂ ಮಾಡ್ಬೇಕಂತಂದು ನಮ್ಮದು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ನೂತನ ಚೀಫ್ ಮಿನಿಸ್ಟರ್ ಆಗ್ತಾ ಇರೋ ಡಿ.ಕೆ. ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಅವರಿಗಾಗಲಿ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಲಿ,
ಸೋನಿಯಾ ಗಾಂಧಿ ಅವರಿಗೆ ಆಗಲಿ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಮನವಿ ಇದೆ, ಅವ್ರಿಗೆ ಕಂಟಿನ್ಯೂ ಮಾಡ್ಬೇಕಂತಂದು ನಮ್ಮ ಉದ್ದೇಶ ಇದೆ ಅಂತ ರಹೀಂ ಖಾನ್ ಸಾಹೇಬ್ರಿಗೆ ಇವತ್ತಿನ ದಿವಸ ರಹೀಂ ಖಾನ್ ಸಾಬ್ರು ಏನು ಮಾಡ್ಯಾರಂದ್ರು ಭಾಳಷ್ಟು ಕೆಲಸ ಮಾಡ್ಯಾರ್ರಿ. ಇಲ್ಲಿ ಭಾಳಷ್ಟು ಕೆಲಸ ಮಾಡಿ ಕಾಲೇಜ್ ತಗೋರಿ, ರೋಡ್ ತಗೋರಿ, ಡೆನಿಸ್ ತಗೋರಿ, ಏನು ಭೀ ಪ್ರತಿಯೊಂದು ಇದ್ರು ಭೀ ಅವ್ರೊಂದು ನಮ್ಗೊಂದು ತವ್ರ ಮನೆ ಇದ್ದಂಗೆ ಅದ, ಅವ್ರೊಂದು ನಮ್ಮ ಮಗಳನ್ನ ಇದ್ದಂಗಾರ. ಅವ್ರದ್ದು ಏನದ ಅವರಿಗೆ ಮಿನಿಸ್ಟರ್ ಪೋಸ್ಟು ಕಂಟಿನ್ಯೂ ಇರಲಿ ಅಂತ ಹೇಳಿ ನಾವು ಇವತ್ತಿನ ಟೈಮಿನಾಗ ಸ್ಟ್ರೈಕ್ ಮಾಡಿದೆವು. ಅವ್ರ ಸಲುವಾಗಿ ಮಾಡಿದೆವು. ಅದು ಕಂಟಿನ್ಯೂ ಇರಲೇಬೇಕು. ಇರಲ್ಲ ಹೋದ್ರೆ ಇಲ್ಲ ಆಗಲಿಲ್ಲ ಅಂದ್ರೆ ನಾವು ಅಲ್ಲಿ ಭೀ ಬಂದು ಭೀ ನಾವು ಕೂಡ್ಬೋದು, ಅಲ್ಲಿ ಭೀ ಸ್ಟ್ರೈಕ್ ತೆಗಿಬೋದು. ಅವ್ರು ಎಲ್ಲಿ ಸಿಗ್ತದೋ ಪೋಸ್ಟ್ ಅಲ್ಲಿ ಭೀ ಬಂದು ನಾವು ಸ್ಟ್ರೈಕ್ ಮಾಡ್ತೇವೆ. ಹಂಗೇನಿಲ್ಲ. ನಾ ತಾಲೂಕು ಅಧ್ಯಕ್ಷರು ತೇಜಮ್ಮ ಶಾಪುರ್ಗೆ